ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ. ಶೃಂಗೇರಿ ತಾಲೂಕಿನ ಸುತ್ತಮುತ್ತ ಧಾರಾಕಾರ ಮಳೆ ಆಗ್ತಾ ಇದೆ. ತುಂಗಾ ನದಿ ಅಬ್ಬರಕ್ಕೆ ಶೃಂಗೇರಿಯ ರಸ್ತೆಗಳು ಜಲಾವೃತವಾಗಿದೆ. ಈಗ ತುಂಗಾ ನದಿ ಅಬ್ಬರಕ್ಕೆ ಶೃಂಗೇರಿಯ ರಸ್ತೆಗಳೆಲ್ಲವೂ ಜಲಾವೃತವಾಗಿದ್ದು, ಶೃಂಗೇರಿ ದೇಗುಲದ ಕಪ್ಪೆ ಶಂಕರ ನಾರಾಯಣ ದೇಗುಲ ಮುಳುಗಡೆಯಾಗಿದೆ. ಗುರುಗಳ ಸಂಧ್ಯಾ ವಂದನೆ ಮಂಟಪ ಕೂಡ ಜಲಾವೃತವಾಗಿದ್ದು, ದೇಗುಲದ ಗಾಂಧಿ ಮೈದಾನ ಸಂಪೂರ್ಣ ಜಲಾವೃತವಾಗಿದೆ. ದೇವಸ್ಥಾನದ ಪಾರ್ಕಿಂಗ್ ಜಾಗದ ಮಾರ್ಗವೂ ಕೂಡ ಮುಳುಗಡೆಯಾಗಿದೆ. ನಿರಂತರ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು, ಕಾಫಿ, ಅಡಿಕೆ, ಮೆಣಸು ಬೆಳೆಗಾರರಿಗೆ ಕೊಳೆ ರೋಗದ ಭೀತಿ ಎದುರಾಗಿದೆ. ಇದು ಮಾತ್ರ ಅಲ್ಲ, ಶುಂಠಿ ಬೆಳೆಗಾರರಿಗೂ ಕೂಡ ಕೊಳೆ ರೋಗದ ಭೀತಿ ಎದುರಾಗಿದೆ. ಅಂದರೆ ವಿಪರೀತ ಮಳೆಯ ಹದ ಹೆಚ್ಚಾದರೆ ಕೊಳೆ ರೋಗ ಅಂತ ಬರುತ್ತೆ ಫಸಲಿಗೆ. ಆ ಆತಂಕದಲ್ಲಿ ರೈತರಿದ್ದಾರೆ. ಮಗದೊಂದು ಕಡೆ ದೇವಸ್ಥಾನದ ಆವರಣಗಳು, ರಸ್ತೆಗಳು, ಬ್ರಿಡ್ಜ್ ಇವೆಲ್ಲವೂ ಕೂಡ ಮಳೆಯ ನೀರಿನಿಂದ ಆವೃತವಾಗಿದ್ದು, ಸವಾರರಿಗೂ ಸಮಸ್ಯೆ, ರೈತರಿಗೂ ಸಂಕಷ್ಟ. ಇದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸದ್ಯ ಮಳೆಯ ಪರಿಸ್ಥಿತಿ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಭರತ್ ನೀಡ್ತಾರೆ. ಭರತ್, ಈಗಲೂ ಕೂಡ ಮಳೆ ಹೇಗಿದೆ? ವಿಪರೀತನ ಮಳೆಯ ಸಮಸ್ಯೆಗಳು ಚಿಕ್ಕಮಗಳೂರು ಭಾಗದಲ್ಲಿ ಹೇಗಾಗ್ತಾ ಇದೆ? ವಿಜಯ, ಕಳೆದೆರಡು ದಿನಗಳಿಂದ ಚಿಕ್ಕಮಗಳೂರು ಭಾಗದ ಹಲವು ತಾಲೂಕುಗಳಲ್ಲಿ ಮಳೆಯ ಒಂದು ಅಬ್ಬರ ಜೋರಾಗಿದೆ. ಸಾಕಷ್ಟು ಕಡೆಗಳಲ್ಲಿ ಈ ಮಳೆ ಅನಾಹುತಗಳನ್ನ ಸೃಷ್ಟಿ ಮಾಡಿರುವುದರ ಜೊತೆಗೆ ಹಲವು ನದಿ ಪಾತ್ರಗಳಲ್ಲಿ ಈಗಾಗಲೇ ಅಪಾಯದ ಮಟ್ಟವನ್ನ ನದಿ ಮೀರಿ ಹರಿಯುತ್ತಿರತಕ್ಕಂಥದ್ದು. ಅದರ ಜೊತೆಯಾಗಿ ಶೃಂಗೇರಿ ಭಾಗದಲ್ಲಿ ಈಗಾಗಲೇ ಬಹುತೇಕವಾಗಿ ರಸ್ತೆಯ ಮೇಲ್ಭಾಗದಲ್ಲಿ ನೀರು ಹರಿಯತಕ್ಕಂಥದ್ದು ಮತ್ತು ಜೊತೆಗೆ ಏನು ಒಂದು ಸಭಾಭವನ ಇತ್ತು, ಸೊ ಆ ಭಾಗದಲ್ಲೂ ಕೂಡ ಈಗ ನೀರಿನ ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇದೆ. ಅದರ ಜೊತೆಯಾಗಿ ಹಲವು ಕಡೆಗಳಲ್ಲಿ ತೋಟಗಳು ಕೂಡ ಒಂದು ಮುಳುಗಡೆ ಆಗಿರುವಂತದ್ದು. ಅದೇ ಮಾದರಿಯಲ್ಲಿ ಈ ಒಂದು ಮಳೆ ಆರ್ಭಟ ಏನು ಜೋರಾಗಿದೆ. ಸೊ ಇದರಿಂದಾಗಿ ಇವತ್ತು ಒಂದು ದಿನದ ಮಟ್ಟಿಗೆ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಿಸಿದ್ರು. ಅದರ ಜೊತೆಯಾಗಿ ರೈತರಿಗೆ ಇದೀಗ ದೊಡ್ಡದಾಗಿ ತಲ್ಲವಾಗಿ ಪರಿಣಮಿಸಿರುವುದು. ಕಾರಣ ಏನಂದ್ರೆ ಈಗಾಗಲೇ ಕಾಫಿಯಲ್ಲಿ ಹೂ ಬಿಟ್ಟು ಕಾಯಿಗಳು ಕೂಡ ಕಟ್ಟಿ ನಿಂತಿರುವಂತದ್ದು. ಜೊತೆಗೆ ಅಡಿಕೆ ಬೆಳೆಗಾರರಿಗೂ ಕೂಡ ಒಂದು ಚಿಂತೆ ಈಡಾಗಿದೆ. ಒಂದು ಕಡೆಯಲ್ಲಿ ಮಳೆ ಜೋರಾದಂತಹ ಸಂದರ್ಭದಲ್ಲಿ ಶೀತ ಹೆಚ್ಚಾದಂತಹ ಪರಿಣಾಮವಾಗಿ ಕಾಯಿಗಳು ಉದುರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಏನು ನದಿ ಪಾತ್ರದಲ್ಲಿ ಹೇಮಾವತಿ ಮತ್ತು ತುಂಗಭದ್ರದ ಒಂದು ಹರಿವಿನ ಪ್ರಮಾಣ ಏನು ಹೆಚ್ಚಾಗಿದೆ. ಸೊ ಈ ಒಂದು ನದಿ ಪಾತ್ರದಲ್ಲಿ ಇರ್ತಕ್ಕಂತಹ ಜನರಿಗೂ ಕೂಡ ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನು ಹೊರಡಿಸಿದೆ. ಏನು ನದಿ ಪಾತ್ರದಲ್ಲಿ ಇರ್ತಕ್ಕಂತಹ ಜನರು ಸುರಕ್ಷಿತ ಜಾಗಗಳಿಗೆ ತೆರಳಿ ಅಂತಕ್ಕಂಥ ಒಂದು ಸೂಚನೆ ಕೂಡ ಈಗಾಗಲೇ ನೀಡಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಭರತ್ ಡೀಟೇಲ್ಸ್ಗೆ.